ಚಿತ್ರದಲ್ಲಿ ತೋರಿಸಿರುವಂತೆ ದೀಪದ ಒಂದು ತುದಿಯನ್ನು ವಿದ್ಯುತ್ ಕೋಶದ ಒಂದು ತುದಿಗೆ ಮತ್ತು ದೀಪದ ಇನ್ನೊಂದು ತುದಿಯನ್ನು ವಿದ್ಯುತ್ ಕೋಶದ ಇನ್ನೊಂದು ತುದಿಗೆ ಸಂಪರ್ಕಿಸಿದಾಗ ದೀಪವು ಹತ್ತಿಕೊಳ್ಳುತ್ತದೆ. ಈ ರೀತಿ ಜೋಡಣೆಯು ಒಂದು ವಿದ್ಯುತ್ ಮಂಡಲವನ್ನು ನಿರ್ಮಿಸುತ್ತದೆ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ವಿದ್ಯುತ್ ಕೋಶದ ಧನಾಗ್ರದಿಂದ ಋಣಾಗ್ರದ ಕಡೆಗೆ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಸರಳ ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ವಿದ್ಯುತ್ ಪ್ರವಾಹ ಹೆಂಗೆ ಹರಿಯುತ್ತೆ? ವಿದ್ಯುತ್ ಪ್ರವಾಹವು ಧನಾಗ್ರದಿಂದ ಋಣಾಗ್ರದ ಕಡೆಗೆ ಹರಿಯುತ್ತದೆ. ವಿದ್ಯುತ್ ಕೋಶದಿಂದ ಹೋಗೋದು. ಸಂಪರ್ಕಯುಕ್ತ ಮತ್ತು ಸಂಪರ್ಕರಹಿತ ವಿದ್ಯುತ್ ಮಂಡಲ. ತೆರೆದ ಸ್ವಿಚ್ ಅಥವಾ ಮುಚ್ಚಿದ ಸ್ವಿಚ್. ಸೌರ ಫಲಕಗಳನ್ನು ಬಳಸಿ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ, ಶಬ್ದ ಶಕ್ತಿಯಾಗಿ ಹಾಗೂ ಯಾಂತ್ರಿಕ ಶಕ್ತಿಯಾಗಿ, ವಿದ್ಯುತ್ ಶಕ್ತಿಯಾಗಿ ಬದಲಾವಣೆ ಮಾಡಬಹುದು. ಶಕ್ತಿಯ ವರ್ಗಾವಣೆ ಎಂದು ಕರೆಯುತ್ತಾರೆ.